ಬೆಳಗಿನ ಬೆಳಕು. ಹಬ್ಬ 3 ಪ್ರಥಮ ಫಲಗಳು ಭಾಗ 2. ಯಾಜಕಕಾಂಡ 23 10-14. ಮೊದಲ ಸುಗ್ಗಿಯ ಹಬ್ಬ, ಪ್ರಥಮ ಫಲಗಳ ಹಬ್ಬ ಮತ್ತು ಯೇಸು ಕ್ರಿಸ್ತ. ಮೊದಲ ಸುಗ್ಗಿಯ ಹಬ್ಬವು ದೇವರಿಂದ ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಒಂದು ಪ್ರವಾದನಾ ಸಂದೇಶ. ಇದರ ಅರ್ಥ ಒಂದು ಹೊಸ ಆರಂಭ, ಅಂದರೆ ಮರಣದ ನಂತರ ಎದ್ದು ಬರುವ ಹೊಸ ಜೀವದ ಪುನರುತ್ಥಾನ ವಿಷಯವಾಗಿರುತ್ತದೆ. ಹೇಗೆ ಅಂದರೆ, ಹಬ್ಬದ ಆಚರಣೆ ಹಳೆಯ ಒಡಂಬಡಿಕೆಯಲ್ಲಿ ಸಮಯ ಇಸ್ರಾಯೇಲಿನಲ್ಲಿ ಬಾರ್ಲಿ ತೆನೆಯ ಎವೆ ಸುಗ್ಗಿ ಪ್ರಾರಂಭವಾಗುತ್ತಿದ್ದ ತಕ್ಷಣವೇ ಈ ಹಬ್ಬ ಬರುತ್ತಿತ್ತು. ಕ್ರಿಯೆ: ಇಸ್ರಾಯೇಲ್ಯರು ಹೊಲಕ್ಕೆ ಧಾವಿಸಿ ಎಲ್ಲವನ್ನೂ ತಿನ್ನುವುದಕ್ಕೆ ಮೊದಲು ಅವರು ಒಂದು ವಿಶೇಷ ಕಾರ್ಯ ಮಾಡಬೇಕಿತ್ತು. ಸುಗ್ಗಿಯ ಮೊದಲ ಕಟ್ಟು ಅತ್ಯಂತ ಮೊದಲು ಹಣ್ಣಾದ ಭಾಗ ತೆಗೆದುಕೊಂಡು ಬರಲಾಗುತ್ತಿತ್ತು. ಯಾಜಕನು ಆ ಅತ್ಯುತ್ತಮವಾದ ಮೊದಲ ಕಟ್ಟನ್ನು ದೇವರೆದುರು ಎತ್ತಿ ಹಿಡಿದು ಸಮರ್ಪಿಸುತ್ತಿದ್ದನು. ಅರ್ಥ: ಈ ಮೊದಲ ಕಟ್ಟು ಕೇವಲ ಮಾದರಿಯಲ್ಲ, ಅದು ಪ್ರತಿನಿಧಿ ಮತ್ತು ಭರವಸೆಯಾಗಿತ್ತು. ದೇವರು ಆ ಮೊದಲ ಕಟ್ಟನ್ನು ಅಂಗೀಕರಿಸಿದರೆ ಹೊಲದಲ್ಲಿ ಬೆಳೆದಿರುವ ಉಳಿದ ಇಡೀ ಸುಗ್ಗಿಯು ಆಶೀರ್ವಾದಿಸಲ್ಪಟ್ಟಿದೆ ಮತ್ತು ಪವಿತ್ರವಾಗಿದೆ ಎಂದು ನಂಬಲಾಗುತ್ತಿತ್ತು. ಯೇಸುಕ್ರಿಸ್ತನಿಂದ ನೆರವೇರಿಕೆ: ಹೊಸ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತನು ಈ ಹಬ್ಬವನ್ನು ಅದರ ಸಮಯ ಮತ್ತು ಅರ್ಥ ಎರಡರಲ್ಲೂ ನಿಖರವಾಗಿ ನೆರವೇರಿಸಿದನು. ನಿಖರ ಸಮಯ: ಯೇಸು ಸತ್ತವರೊಳಗಿಂದ ಎದ್ದು ಬಂದ ದಿನ ಸಾಮಾನ್ಯ ದಿನವಾಗಿರಲಿಲ್ಲ. ಆತನು ಸಬ್ಬತ್ ದಿನದ ನಂತರದ ದಿನ, ಅಂದರೆ ದೇವಾಲಯದಲ್ಲಿ ಯಾಜಕನು ಮೊದಲ ಸುಗ್ಗಿಯನ್ನು ಎತ್ತಿ ಹಿಡಿಯುತ್ತಿದ್ದ ಅದೇ ಪ್ರಥಮ ಫಲಗಳ ಹಬ್ಬದ ದಿನದಂದು ಪುನರುತ್ಥಾನವಾದನು. ನಿಜವಾದ ಪ್ರಥಮ ಫಲ: ದೇವರು ಕ್ರಿಸ್ತನನ್ನು ಭೂಮಿಯಿಂದ ಎದ್ದ ನಿಜವಾದ ಮೊದಲ ಸುಗ್ಗಿಯಂತೆ ಎಬ್ಬಿಸಿದನು. ದೇವಾಲಯದಲ್ಲಿ ನಡೆದ ಕ್ರಿಯೆ ನೆರಳಾಗಿತ್ತು. ಸಮಾಧಿಯ ತೋಟದಲ್ಲಿ ನಡೆದ ಕ್ರಿಸ್ತನ ಪುನರುತ್ಥಾನವೇ ನಿಜವಾದ ಘಟನೆಯಾಗಿತ್ತು. ಪವಿತ್ರ ಗ್ರಂಥದಲ್ಲಿ 1 ಕೊರಿಂಥದವರಿಗೆ 15:20 ಪೌಲನು ಹೇಳುವುದು: ಆದರೆ ಈಗ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ನಿದ್ರಿಸಿದವರಲ್ಲಿ ಪ್ರಥಮ ಫಲವಾಗಿದ್ದಾನೆ. ಸಾರಾಂಶ ಮತ್ತು ಭರವಸೆ: ಮೊದಲ ಸುಗ್ಗಿ ಉಳಿದ ಇಡೀ ಸುಗ್ಗಿಗೆ ಹೇಗೆ ಭರವಸೆ ನೀಡುತ್ತದೆಯೋ ಹಾಗೆಯೇ ಕ್ರಿಸ್ತನ ಪುನರುತ್ಥಾನವು ಆತನನ್ನು ನಂಬಿದ ಪ್ರತಿಯೊಬ್ಬರಿಗೂ ಪುನರುತ್ಥಾನದ ಭರವಸೆ ನೀಡುತ್ತದೆ. ಆತನು ಮರಣವನ್ನು ಗೆದ್ದು ಎದ್ದ ಮೊದಲಿಗನು. ದೇವರು ಆತನನ್ನು ಅಂಗೀಕರಿಸಿದಾಗ ಆತನು ಭವಿಷ್ಯದಲ್ಲಿ ಕ್ರಿಸ್ತನ ಮೂಲಕ ಸತ್ತವರೊಳಗಿಂದ ಎಬ್ಬಿಸಲ್ಪಡುವ ಇಡೀ ಹೊಸ ಸೃಷ್ಟಿಯ ಸುಗ್ಗಿಯನ್ನು ಅಂಗೀಕರಿಸಿದನು. ಈ ಹಬ್ಬದ ಪುನರುತ್ಥಾನವು ದೇವರ ಯೋಜನೆಯಲ್ಲಿ ಮೊದಲಿನಿಂದಲೂ ಹೆಣೆದುಕೊಂಡಿತ್ತು ಎಂಬುದನ್ನು ತೋರಿಸುತ್ತದೆ. ಕ್ರಿಸ್ತನು ಒಂದು ನಿರ್ದಿಷ್ಟ ದಿನದಂದು ಎದ್ದು 100 ವರ್ಷಗಳ ಹಿಂದೆ ಹೇಳಿದ ಪ್ರವಾದನೆಯ ಚಿತ್ರಣವನ್ನು ಪೂರ್ಣಗೊಳಿಸಿದನು. ಮೊದಲ ಸುಗ್ಗಿಯ ಹಬ್ಬವು ಮರಣದ ನಂತರದ ಜೀವನವನ್ನು ಆಚರಿಸುತ್ತಿತ್ತು. ಯೇಸು ಕ್ರಿಸ್ತನು ಎದ್ದು ಇನ್ನು ಎಂದಿಗೂ ಸಾಯದ ಮೊದಲ ಜೀವವಾದನು. ಆ ಮೊದಲ ಫಲವು ಯೇಸು ಎದ್ದ ಕಾರಣ ಸಂಪೂರ್ಣ ಸುಗ್ಗಿ, ಅಂದರೆ ನಂಬುವ ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಆತನನ್ನು ಅನುಸರಿಸಿ ಜೀವಕ್ಕೆ ಏಳುತ್ತಾರೆ. ಒಂದೇ ಕಟ್ಟು ಇಡೀ ಸುಗ್ಗಿಯ ಭರವಸೆ. ಮೊದಲ ಸುಗ್ಗಿಯ ಹಬ್ಬದಲ್ಲಿ ಯಾಜಕರು ಅನೇಕ ಬಾರ್ಲಿ ಕಟ್ಟುಗಳನ್ನು ಒಂದೊಂದಾಗಿ ಬೀಸುತ್ತಿರಲಿಲ್ಲ. ಅವರು ಇಡೀ ದೇಶದ ಪರವಾಗಿ ಒಂದೇ ಒಂದು ಕಟ್ಟನ್ನು ಓಮೆರ್ ಮಾತ್ರ ಬೀಸುತ್ತಿದ್ದರು. 1. ಕ್ರಿಸ್ತನು ನಮ್ಮ ಪ್ರತಿನಿಧಿ. ಆ ಒಂದೇ ಕಟ್ಟು ಇಸ್ರಾಯೇಲಿನಲ್ಲಿರುವ ಪ್ರತಿಯೊಂದು ಹೊಲ, ಪ್ರತಿಯೊಂದು ಕೃಷಿ ಮತ್ತು ಪ್ರತಿಯೊಂದು ಕುಟುಂಬವನ್ನು ಪ್ರತಿನಿಧಿಸುತ್ತಿದ್ದೇ ರೀತಿ ಕ್ರಿಸ್ತನು ದೇವರ ಮುಂದೆ ಇರುವ ಆ ಒಂದೇ ಕಟ್ಟು ಓಮೆರ್ ಆಗಿದ್ದಾನೆ. ಆತನು ಮೊದಲು ಎದ್ದು ಬಂದವನು ಮತ್ತು ಆತನು ಹೊಸ ಸೃಷ್ಟಿಯ ಎಲ್ಲಾ ಜನರ ಸುಗ್ಗಿಯನ್ನು ಪ್ರತಿನಿಧಿಸುತ್ತಾನೆ. ಆತನು ಪರಿಪೂರ್ಣ ಮತ್ತು ದೋಷರಹಿತ ಅರ್ಪಣೆಯಾಗಿದ್ದು ಆತನವರ ಪರವಾಗಿ ತಂದೆಯಿಂದ ಅಂಗೀಕರಿಸಲ್ಪಟ್ಟಿದ್ದಾನೆ. ಆತನ ಪುನರುತ್ಥಾನವೇ ನಮ್ಮ ಭರವಸೆ. ದೇವರು ಆತನನ್ನು ಪ್ರಥಮ ಫಲವಾಗಿ ಅಂಗೀಕರಿಸಿದಾಗ ಆತನಲ್ಲಿರುವ ಎಲ್ಲರೂ ಅಂಗೀಕರಿಸಲ್ಪಟ್ಟಿದ್ದಾರೆ ಎಂದು ಪರಿಗಣಿಸಲಾಯಿತು. ಒಂದೇ ಕಟ್ಟು ಅಂಗೀಕರಿಸಲ್ಪಟ್ಟರೆ ಇಡೀ ಸುಗ್ಗಿ ಆಶೀರ್ವಾದ ಪಡೆದಂತೆಯೇ ಕ್ರಿಸ್ತನು ಅಂಗೀಕರಿಸಲ್ಪಟ್ಟರೆ ಹೊಸದಾಗಿ ಸೃಷ್ಟಿಯಾದ ನಾವೆಲ್ಲರೂ ಆತನಲ್ಲಿ ಆಶೀರ್ವಾದ ಪಡೆದಿದ್ದೇವೆ. 2. ಪುನರುತ್ಥಾನದ ಮಾದರಿ ಮತ್ತು ಮುಂಗಡ.
ಸಂಪೂರ್ಣ ಸುಗ್ಗಿ ದೇವರಿಗೆ ಸೇರಿದ್ದು, ಆಶೀರ್ವಾದ ಸುರಕ್ಷಿತವಾಗಿದೆ ಮತ್ತು ಭವಿಷ್ಯದ ಬೆಳೆ ಬರುತ್ತದೆ ಎಂದು ಈ ಕ್ರಿಯೆ ಭರವಸೆ ನೀಡುತ್ತಿತ್ತು. ಅದೇ ರೀತಿ ನಾವು ಸಹ ಎದ್ದು ಬರುತ್ತೇವೆ ಎಂಬುದಕ್ಕೆ ಕ್ರಿಸ್ತನ ಪುನರುತ್ಥಾನವೇ ದೇವರ ಮಾದರಿ. ಆತನ ಪುನರುತ್ಥಾನವು ನಮ್ಮ ಭವಿಷ್ಯದ ಪುನರುತ್ಥಾನದ ಮೊದಲ ಮಾದರಿ. ಆತನ ಜೀವನವು ನಮಗೆ ಕೊಡಲಾಗುವ ನಿತ್ಯ ಜೀವನದ ಮುಂಗಡಹಣ. ತನ್ನವರಿಗೆ ಮರಣವು ಶಾಶ್ವತವಾಗಿ ಹಿಡಿದಿಡಲು ಸಾಧ್ಯವಿಲ್ಲ ಎಂಬುದಕ್ಕೆ ಯೇಸು ಸಾಕ್ಷಿಯಾಗಿ ನಿಂತಿದ್ದಾನೆ. 3. ಐಕ್ಯತೆಯ ಸಂದೇಶ. ಆ ಒಂದೇ ಕಟ್ಟು ಇಸ್ರಾಯೇಲ್ ದೇಶದ ಐಕ್ಯತೆಯನ್ನು ಸೂಚಿಸುತ್ತಿತ್ತು. ಅದು ಒಂದೇ ರಾಷ್ಟ್ರ, ಒಂದೇ ಒಡಂಬಡಿಕೆ ಮತ್ತು ಒಂದೇ ಆಶೀರ್ವಾದವನ್ನು ಒಂದುಗೂಡಿಸಿತ್ತು. ಕ್ರಿಸ್ತನಲ್ಲಿ ಈ ಚಿತ್ರಣವು ದೊಡ್ಡ ಮಟ್ಟದಲ್ಲಿ ನೆರವೇರಿದೆ. ನಮಗೆ ಒಂದೇ ನಂಬಿಕೆ, ಒಂದೇ ದೀಕ್ಷಾಸ್ನಾನ, ಒಂದೇ ದೇಹ, ಒಂದೇ ಪುನರುತ್ಥಾನ ಇದೆ. ಅನೇಕ ವಿಶ್ವಾಸಿಗಳಿದ್ದರೂ ನಾವೆಲ್ಲರೂ ಆತನ ಒಂದೇ ಸಭೆ. ಅನೇಕ ಸದಸ್ಯರಿದ್ದರೂ ಒಂದೇ ಸುಗ್ಗಿ. ಒಂದೇ ಕಟ್ಟನ್ನು ಬೀಸಲಾಯಿತು. ಒಂದೇ ಸಭೆಯು ವಿಮೋಚನೆಗೊಂಡಿದೆ. 4. ಮೇರಿ ಮ್ಯಾಗ್ಡಲಿನ್ಗೆ ಯೇಸುವಿನ ಮಾತು, ತಪ್ಪು ಕಲ್ಪನೆ ನಿವಾರಣೆ. ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಇರುವ ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನು ಇದು ಸ್ಪಷ್ಟಪಡಿಸುತ್ತದೆ. ಕೆಲವರು ಯೇಸು ಮೊದಲು ಸ್ವರ್ಗಕ್ಕೆ ಹೋಗಿ ತಂದೆಯ ಬಳಿ ಪ್ರಥಮ ಫಲವನ್ನು ಅರ್ಪಿಸಿ ನಂತರ ಶಿಷ್ಯರನ್ನು ಮುಟ್ಟಲು ಹಿಂದಿರುಗಿದನು ಎಂದು ಭಾವಿಸುತ್ತಾರೆ. ಇದು ಶಾಸ್ತ್ರಾಧಾರಿತವಲ್ಲ. ಯೋಹಾನ 20:17 ಯೇಸು ಮೇರಿಗೆ, ನನ್ನನ್ನು ಹಿಡಿದುಕೊಳ್ಳಬೇಡ, ಯಾಕಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋಗಲಿಲ್ಲ ಎಂದು ಹೇಳುತ್ತಾನೆ. ಇಲ್ಲಿ ಹಿಡಿದುಕೊಳ್ಳಬೇಡ ಎಂದರೆ ಮುಟ್ಟಬೇಡ ಎಂದರ್ಥವಲ್ಲ. ಗ್ರೀಕ್ ಪದವು ನನ್ನನ್ನು ಬಿಗಿಯಾಗಿ ಅಂಟಿಕೊಳ್ಳಬೇಡ ಎಂದರ್ಥ ನೀಡುತ್ತದೆ. ಅತಿಯಾದ ಸಂತೋಷದಿಂದ ಮೇರಿ ಆತನನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಯೇಸು ಆಕೆಗೆ, ಇದು ನಮ್ಮ ಅಂತಿಮ ಭೇಟಿಯಲ್ಲ, ನಾನು ಇನ್ನೂ ತಂದೆಯ ಬಳಿಗೆ ಹೋಗಬೇಕು, ಆದ್ದರಿಂದ ಈಗಲೇ ನನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಡ ಎಂದು ಹೇಳುತ್ತಿದ್ದನು. ಆತನ ದೇಹ ಮುಟ್ಟಲು ಅಪವಿತ್ರವಾಗಿತ್ತು ಎಂಬ ಕಾರಣಕ್ಕಾಗಿ ಆತನು ಹೀಗೆ ಹೇಳಲಿಲ್ಲ. ಯೇಸು ಮೇರಿಗೆ ಹೇಳಿದ, ನಾನು ಇನ್ನೂ ಏರಿ ಹೋಗಿಲ್ಲ, ಸ್ಪಷ್ಟವಾಗಿ ಆಳವಾಗಿ ವಿವರ. ಯೋಹಾನ 20:17. ಯೇಸು ಮೇರಿ ಮ್ಯಾಗ್ಡಲಿನಳಿಗೆ, ನನ್ನನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಬೇಡ, ಏಕೆಂದರೆ ನಾನು ಇನ್ನೂ ನನ್ನ ತಂದೆಯ ಬಳಿಗೆ ಏರಿ ಹೋಗಿಲ್ಲ, ಆದರೆ ನನ್ನ ಸಹೋದರ ಬಳಿಗೆ ಹೋಗಿ ಅವರಿಗೆ ಹೇಳು, ನಾನು ನನ್ನ ತಂದೆಯ ಬಳಿಗೂ ನಿಮ್ಮ ತಂದೆಯ ಬಳಿಗೂ, ನನ್ನ ದೇವರ ಬಳಿಗೂ ನಿಮ್ಮ ದೇವರ ಬಳಿಗೂ ಏರಿ ಹೋಗುತ್ತಿದ್ದೇನೆ. ಇದರ ನಿಜವಾದ ಅರ್ಥ ಏನು? ಯೇಸು ಈಗಲೇ ಸ್ವರ್ಗಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಲಿಲ್ಲ. ಆತನು ಹೇಳಿದ್ದು, ನಾನು ಈಗ ಹೋಗುತ್ತಿಲ್ಲ, ಇದು ನನ್ನ ಕೊನೆಯ ಭೇಟಿಯಲ್ಲ, ನನ್ನ ಶಾಶ್ವತ ಏರಿಕೆ ಇನ್ನೂ ಬರಬೇಕಿದೆ. ಆತನು ತಕ್ಷಣವೇ ಮುಂದುವರಿಸಿ ಹೇಳುತ್ತಾನೆ, ನಾನು ಏರಿ ಹೋಗುತ್ತಿದ್ದೇನೆ, ಇದು ಭವಿಷ್ಯದ ಕಾಲ. ಅದು 40 ದಿನಗಳ ನಂತರ ನಡೆಯಿತು. ಅಪೊಸ್ತಲರ ಕಾರ್ಯಗಳು 1:3-9-11. ಅದೇ ದಿನ ಸ್ವರ್ಗಕ್ಕೆ ಹೋಗಿ ಬಂದಿದ್ದರೆ ಬೈಬಲ್ನಲ್ಲಿ ಗೊಂದಲ ಬರುತ್ತದೆ. ಅಪೊಸ್ತಲರ ಕಾರ್ಯಗಳು 3:21 ಹೇಳುತ್ತದೆ, ಆತನು ಯೇಸು ಸ್ವರ್ಗದಿಂದ ಸ್ವೀಕೃತನಾಗಿ ಎಲ್ಲವುಗಳ ಪುನರ್ಸ್ಥಾಪನೆಯ ಕಾಲದವರೆಗೂ ಸ್ವರ್ಗದಲ್ಲಿಯೇ ಇರಬೇಕು. ಅಂದರೆ ಸ್ವರ್ಗವು ಆತನನ್ನು ಒಮ್ಮೆ ಸ್ವೀಕರಿಸಿ ಆತನು ಮತ್ತೆ ಬರುವವರೆಗೂ ಇಟ್ಟುಕೊಳ್ಳಬೇಕು. ಪುನರುತ್ಥಾನದ ದಿನವೇ ಹೋಗಿ ಬಂದಿದ್ದರೆ ಇದಕ್ಕೆ ಅರ್ಥವೇ ಇರುತ್ತಿರಲಿಲ್ಲ. ಮುಟ್ಟುವುದು ನಿಷೇಧವಾಗಿರಲಿಲ್ಲ, ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವುದು ಮಾತ್ರ ಸಮಸ್ಯೆ. ಅದೇ ದಿನ ಸಂಜೆ ಯೇಸು ಶಿಷ್ಯರಿಗೆ, ನನ್ನನ್ನು ಮುಟ್ಟಿ ನೋಡಿ. ಲೂಕ 24:39. ಮಹಿಳೆಯರು ಆತನ ಕಾಲನ್ನು ಹಿಡಿದುಕೊಂಡರು. ಮತ್ತಾಯ 28:9. ಆದರೆ ಮೇರಿ ಆತನನ್ನು ಬಿಡದಂತೆ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಳು, ನೀನು ಇನ್ನೊಮ್ಮೆ ಹೋಗಬೇಡ ಎಂಬ ಭಯದಿಂದ. ಯೇಸು ಆಕೆಗೆ ಹೇಳಿದ್ದು, ನನ್ನನ್ನು ಬಿಡು, ನಾನು ಇನ್ನೂ ಇಲ್ಲಿಯೇ ಇದ್ದೇನೆ, ನನ್ನ ಕೊನೆಯ ದಿನ ಇನ್ನೂ ಬಂದಿಲ್ಲ. ಕೊನೆಯ ಸಂದೇಶ, ಪ್ರಥಮ ಫಲಗಳ ಹಬ್ಬದ ಸೌಂದರ್ಯ. ಒಂದು ಸಣ್ಣ ಕಟ್ಟನ್ನು ದೇವರ ಮುಂದೆ ಎತ್ತಿದಾಗ ಇಡೀ ದೇಶದ ಸುಗ್ಗಿ ಆಶೀರ್ವದಿತವಾಯಿತು. ಒಬ್ಬನೇ ಯೇಸು ಮರಣದಿಂದ ಎದ್ದಾಗ ಇಡೀ ಚರ್ಚ್ಗೆ ಪುನರುತ್ಥಾನದ ಭರವಸೆ ಸಿಕ್ಕಿತು.
ಇಂದಿಗೂ ಮಾನವ ಕ್ಷೇತ್ರ ಹಸಿರಾಗಿಯೇ ಕಾಣುತ್ತದೆ. ಅನೇಕರು ಇನ್ನೂ ಸಮಾಧಿಯಲ್ಲೇ ಮಲಗಿದ್ದಾರೆ. ಆದರೆ ಪ್ರಥಮ ಫಲವಾದ ಯೇಸು ಈಗಾಗಲೇ ದೇವರ ಸನ್ನಿಧಿಯಲ್ಲಿ ಸ್ವೀಕೃತನಾಗಿದ್ದಾನೆ. ಆದ್ದರಿಂದ ಖಂಡಿತ ಒಂದು ದಿನ ಪೂರ್ಣ ಸುಗ್ಗಿಯು ಆತನೊಂದಿಗೆ ಮಹಿಮೆಯಲ್ಲಿ ನಿಲ್ಲುತ್ತದೆ. ಪ್ರಾರ್ಥನೆ. ಪ್ರೀತಿಯ ತಂದೆಯೇ, ನೀ ಎಬ್ಬಿಸಿದ ನಮ್ಮ ಪ್ರಥಮ ಫಲವಾದ ಯೇಸುವಿಗೆ ಸ್ತೋತ್ರ. ಆತನು ಎದ್ದದ್ದು ನಮ್ಮ ಪುನರುತ್ಥಾನಕ್ಕೆ ಖಾತರಿ ಎಂಬ ನಂಬಿಕೆಯನ್ನು ಬಲಪಡಿಸು. ಆತನು ಸ್ವೀಕೃತನಾದ್ದರಿಂದ ನಾವು ಸ್ವೀಕೃತರಾದೆವೆಂಬ ಸತ್ಯದಲ್ಲಿ ನಮ್ಮ ಹೃದಯವನ್ನು ಸ್ಥಿರಗೊಳಿಸು. ಮರಣದ ಭಯವನ್ನು ದೂರ ಮಾಡಿ ಪ್ರತಿದಿನ ಆತನ ಪುನರುತ್ಥಾನದ ಬೆಳಕಿನಲ್ಲಿ ನಡೆಯಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.